ನೂತನ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರ ಕುರ್ಚಿಗೆ ಕುತ್ತು ಕಾದಿದೆಯಾ? ಕೋರ್ಟ್ ಷರತ್ತನ್ನ ಮೀರಿ ನಾಗೇಂದ್ರ ದೆಹಲಿಗೆ ಹೋದ್ರ? ಈಗಾಗಲೇ ಷರತ್ತುಬದ್ಧ ಜಾಮೀನಿನ ಮೇಲೆ ನಾಗೇಂದ್ರ ಆಚೆ ಇದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಬಾರಿ ಕೋರ್ಟ್ ಅನುಮತಿಯನ್ನ ಪಡೆಯದೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ಈಗ ಅವರ ಮೇಲೆ ಆರೋಪ ಇದೆ. ತನಿಖೆ ವಿಳಂಬ ಮಾಡುವ ನೆಪದಲ್ಲಿ ಪದೇ ಪದೇ ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಾರಾ ನಾಗೇಂದ್ರ ದೆಹಲಿ ಪ್ರವಾಸದ ಬಗ್ಗೆ ಈಗ ಇಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದಾಖಲೆಯನ್ನ ಸಂಗ್ರಹಿಸಿ ಜಾಮೀನು ರದ್ದುಪಡಿಸಲು ಇಡಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಷರತ್ತು ಉಲ್ಲಂಘಿಸಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಗಂಡಾಂತರ ಬರುತ್ತಾ? ಈಗಾಗಲೇ ಇಡಿ ಕೂಡ ಕಾರ್ಯಪ್ರವೃತ್ತ ಆಗಿದೆ. ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ನಾಗೇಂದ್ರ ಅವರು ದೆಹಲಿಗೆ ಹೋಗಿದ್ದೇ ಆದರೆ, ಆ ಕುರಿತಾದಂತಹ ದಾಖಲಾತಿಗಳು ಏನಾದರೂ ಇಡಿ ಕೈಗೆ ಸಿಕ್ಕಿದ್ದೇ ಆದರೆ ಆಗ ನಾಗೇಂದ್ರಗೆ ಮತ್ತೊಂದು ಕುತ್ತು ಖಂಡಿತವಾಗ್ಲೂ ಕಾದಿದೆ. 3 ಬಾರಿ ದೆಹಲಿ ಪ್ರಯಾಣಕ್ಕೆ ಕೋರ್ಟ್ ಇವರಿಗೆ ಅನುಮತಿಯನ್ನ ಕೊಟ್ಟಿತ್ತು. ಆದರೆ ಜುಲೈ 15, ಜುಲೈ 26ರಂದು ಅನುಮತಿ ಇಲ್ಲದೇನೆ ನಾಗೇಂದ್ರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ಪ್ರಯಾಣದ ದಾಖಲೆ ಸಂಗ್ರಹಕ್ಕೆ ಸದ್ಯ ಇಡಿ ಟೀಮ್ ಮುಂದಾಗಿದೆ. ಜುಲೈ 15ರ ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ ಟ್ರಾವೆಲ್ ಮಾಡಿದ್ರು. ಜುಲೈ 26ರ ಮಧ್ಯಾಹ್ನ 1:55ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು. 2 ಬಾರಿ ನಾಗೇಂದ್ರ ದೆಹಲಿಗೆ ಹೋದ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇಡಿ. ಈ ಕುರಿತಾಗಿ ದಾಖಲಾತಿಯನ್ನ ಸಂಗ್ರಹಿಸ್ತಾ ಇದೆ. ಇಡಿಗೆ ಸದ್ಯ ಮಾಹಿತಿ ಇದೆ. ಆ ಕುರಿತಾದಂತಹ ದಾಖಲಾತಿಗಳ ಪರಿಶೀಲನೆಯಲ್ಲಿ ಇಡಿ ಟೀಮ್ ಇದೆ. ಜುಲೈ 17ರಂದು ಮಾತ್ರ ಎಐಸಿಸಿ ಆವರಣದಲ್ಲಿದ್ರು ನಾಗೇಂದ್ರ. ಆದರೆ ಜುಲೈ 17ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಸಚಿವಗಿರಿಗಾಗಿ ಲಾಭಿ ನಡೆಸೋದಿಕ್ಕೆ ದೆಹಲಿ ಪ್ರವಾಸವನ್ನ ಮಾಡಿದ್ರು ನಾಗೇಂದ್ರ. ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್, ಪೊನ್ನಣ್ಣ, ಕೋನರೆಡ್ಡಿ, ಸೋಮಯ್ಯ, ಗಣಾಚಾರಿ ಜೊತೆಗೆ ನಾಗೇಂದ್ರ ಅವರು ಕೂಡ ಇದ್ರು. ಸಚಿವ ನಾಗೇಂದ್ರ ಪ್ರಯಾಣದ ದಾಖಲೆಯನ್ನ ಸದ್ಯ ಇಡಿ ಸಂಗ್ರಹ ಮಾಡ್ತಾ ಇದೆ. 2024ರ ಅಕ್ಟೋಬರ್ 14ರಂದು ನಾಗೇಂದ್ರಗೆ ಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಅದು ಕೂಡ ಷರತ್ತುಬದ್ಧ ಜಾಮೀನು. ರಾಜ್ಯವನ್ನ ಬಿಟ್ಟು ಬೇರೆ ಹೋಗಬಾರದು ಅನ್ನುವಂತಹ ಷರತ್ತು ಕೂಡ ಇತ್ತು. ಈಗ ಇಡಿ ಅನುಮತಿ ಪಡೆಯದೆ ನಾಗೇಂದ್ರ ದೆಹಲಿಗೆ ಹೋದ ಕುರಿತಾಗಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಏರ್ಪೋರ್ಟ್ ಸಿಸಿಟಿವಿ, ಪ್ರಯಾಣಿಕರ ಪಟ್ಟಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಸರಿಯಾದ ಸಾಕ್ಷಿ ಸಂಗ್ರಹಿಸಿ ನಾಗೇಂದ್ರರ ಜಾಮೀನು ರದ್ದಿಗೆ ಇಡಿ ಮನವಿ ಮಾಡುವ ಸಾಧ್ಯತೆ ಇದೆ. ಸದ್ಯ ಇಡಿ ಇಕ್ಕಳದಲ್ಲಿದ್ದಾರೆ ಸಚಿವ ನಾಗೇಂದ್ರ. ಇನ್ನೂ ಕೂಡ ಖಾತೆ ಹಂಚಿಕೆನೇ ಆಗಿಲ್ಲ ನೂತನ ಸಚಿವರಿಗೆ. ಖಾತೆ ಹಂಚಿಕೆಗೂ ಮುನ್ನವೇ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತಾ? ಈಗಾಗಲೇ ಅಲ್ಲಾಡ್ತಾ ಇದೆ ಸಚಿವ ಸ್ಥಾನ. 2024 ನಾಗೇಂದ್ರ ಷರತ್ತುಬದ್ಧ ಜಾಮೀನನ್ನ ಪಡೆದು ಆಚೆ ಬಂದಿದ್ದಾರೆ. ರಾಜ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಬೇಕು ಅಂತಂದ್ರೂ ಕೋರ್ಟ್ನಿಂದ ಪರ್ಮಿಷನ್ ಪಡೆದುಕೊಳ್ಬೇಕು. ಆದರೆ ಈಗ 2 ಬಾರಿ ಕೋರ್ಟ್ ಪರ್ಮಿಷನ್ ಇಲ್ಲದೇನೆ ನಾಗೇಂದ್ರ ದೆಹಲಿಗೆ ಹೋಗಿ ಬಂದಿದ್ದಾರೆ ಅನ್ನುವಂತಹ ಕುರಿತಾಗಿ ಇಡಿಗೆ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ ಇಡಿ. ಸಂಪುಟಕ್ಕೆ ನಾಗೇಂದ್ರ ಸೇರ್ಪಡೆಗೆ ಬಿಜೆಪಿ ನಾಯಕರು ಆಕ್ರೋಶಗೊಂಡಿದ್ದಾರೆ. ಸಚಿವ ನಾಗೇಂದ್ರ ಪಾಪದ ಕೊಡ ತುಂಬಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಭ್ರಷ್ಟಾಚಾರ ಮಾಡಿದ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿದ್ದಾರೆ. ನಾಗೇಂದ್ರ ಏನ್ ಸಾಧನೆ ಮಾಡಿದ್ದಾರೋ ಗೊತ್ತಿಲ್ಲ, ಮಂತ್ರಿ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಗೇಂದ್ರ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಮಂತ್ರಿ ಮಾಡಿದ್ದಾರೆ. ಮತ್ತೊಮ್ಮೆ ನೀವೆಲ್ಲ ವಿರೋಧ ಮಾಡಿದ್ರಿ, ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರಿ. ಇವತ್ತು ನಮ್ಮ ಏಷ್ಯಾನೆಟ್ ಮತ್ತು ಕನ್ನಡಪ್ರಭ ಪತ್ರಿಕೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದೆ. ಅವ್ರು ಯಾವ್ಯಾವಾಗ ದೆಹಲಿಗೆ ಹೋದ್ರು ಕೋರ್ಟ್ ಆಜ್ಞೆಯನ್ನು ಮೀರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ಮುಂದೆ? ಇದೆಲ್ಲನೂ ಕೂಡ ಅವರ ಪಾಪದ ಕೊಡ ತುಂಬುತ್ತಾ ಇದೆ. ಆ ಪಾಪದ ಕೊಡ ತುಂಬೋ ಮಟ್ಟದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ.
ಇದನ್ನ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡ್ತೀವಿ. ನಾಗೇಂದ್ರ ವಿಚಾರ ಓಕೆ. ಮುಖ್ಯವಾಗಿ ನಾಗೇಂದ್ರ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲು ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದನೆಂದ್ರೆ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲ ಆಗಲಿ, ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಸಾವಿಗೆ ಕಾರಣದಂಥವ್ರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂಥವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂಥವ್ರು ಹೈಕಮಾಂಡ್. ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕಿಸಿದಂಥವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂಥವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.